ಧ್ರುವ ಸರ್ಜಾ ಅವರ ವ್ಯಕ್ತಿತ್ವದಿಂದ ಕಲಿಬೇಕಾಗಿರೋದೇನು? ಅವರ ಫ್ಯಾನ್ಸ್, ಅವರ ಅಭಿಮಾನಿಗಳು ಅವರಿಂದ ಅನುಸರಿಸಬೇಕಾಗಿರುವಂತಹ ಒಂದಷ್ಟು ವಿಚಾರಗಳೇನು? ನಮ್ಮ ಧರ್ಮ, ಸಂಸ್ಕೃತಿ, ಹಿಂದುತ್ವ ಅಂತ ಬಂದಾಗ ಅದನ್ನ ನಾವು ಹೇಗೆ ಅಳವಡಿಸ್ಕೊಳ್ಬೇಕು? ಈಗಿನ ಜನರೇಷನ್ಗೆ ಧ್ರುವ ಸರ್ಜಾ ನಿಜವಾಗ್ಲೂ ಮಾದರಿ, ಅದರಲ್ಲಿ ಡೌಟೇ ಇಲ್ಲ. ಯಾಕೆ ನಾನು ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಅವರ ನಡವಳಿಕೆ, ಅವರ ವ್ಯಕ್ತಿತ್ವದ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದೀನಿ ಅಂದರೆ, ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಲೇಬೇಕು. ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ನೀವಿನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಧ್ರುವ ಸರ್ಜಾ ಅವರು ಅವ್ರ ಮಕ್ಕಳಿಗೆ ನಾಮಕರಣ ನೆರವೇರಿಸಿದ್ರು. ಅದರಲ್ಲೇನು ವಿಶೇಷ ಅಂತೀರಾ? ಖಂಡಿತವಾಗ್ಲೂ ವಿಶೇಷ ಇದೆ. ಆ ಹೆಸರಲ್ಲಿ ಒಂದು ವಿಶೇಷ ಇದೆ. ಆ ದಿವಸ, ನಾಮಕರಣ ನೆರವೇರಿಸಿದಂಥ ದಿವಸದಲ್ಲಿ ಒಂದು ವಿಶೇಷ ಇದೆ. ಹಾಗೆ ಆ ಸ್ಥಳದಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಏನಂತೀರಾ? ಎಲ್ರಿಗೂ ಗೊತ್ತು, ಈಗಾಗಲೇ ಧ್ರುವ ಸರ್ಜಾ ಅವರು ಅವ್ರ ಮಕ್ಕಳಿಗೆ ಎಂತಹ ಹೆಸರಿಟ್ಟಿದ್ದಾರೆ ಅಂತ. ಒಂದು ರುದ್ರಾಕ್ಷಿ, ಇನ್ನೊಂದು ಹಯಗ್ರೀವ ಅನ್ನುವಂಥ ಹೆಸರನ್ನ ಇಟ್ಟರು. ಎರಡೂ ಕೂಡ ಒಂದು ಪವರ್ಫುಲ್ ಹೆಸರು. ಹಾಗೆ ಅದರೊಂದು ಶಕ್ತಿ ಇದೆ. ಹೆಸರು ಕೇಳಿದ್ರೇ ಏನು ಹಂಗಂದ್ರೆ ಅಂತ ಎಷ್ಟೋ ಜನ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಒಬ್ಬ ಸ್ಟಾರ್ ನಟ ಈಗಿನ ಜನ್ರೇಷನಲ್ಲಿ ಜನ ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೆಸರನ್ನ ಅಂತ ಎಲ್ರಿಗೂ ಗೊತ್ತು. ಒಂದು ಫ್ಯಾನ್ಸಿ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು, ಈವರೆಗೂ ಹೆಸರನ್ನ ಇಟ್ಟಿರಬಾರ್ದು, ಆ ಥರ ಪಾಶ್ ಆಗಿರಬೇಕು, ಸ್ಟೈಲ್ ಆಗಿರಬೇಕು, ಸ್ಟೈಲಿಶ್ ಆಗಿರಬೇಕು ಅಂತೆಲ್ಲ ಹೇಳ್ತಾರೆ. ಟ್ರೆಂಡಿ ಆಗಿರಬೇಕು ಹೆಸರು ಹೇಳಿದ್ರೆ, ಅಂಥ ಹೆಸರು ಇಡಬೇಕು ಅಂತ ಜನ ನೋಡ್ತಾರೆ. ಇವಾಗ ಆ ಥರ ಸರ್ಚ್ ಮಾಡ್ತಾರೆ. ಇಂಥ ಟೈಮಲ್ಲಿ ನಿಜವಾಗ್ಲೂ ನಾವು ನಮ್ಮ ಸಂಸ್ಕೃತಿ, ನಮ್ಮ ಹಿಂದುತ್ವ, ಹಿಂದೂ ಅಂತ ಬಂದಾಗ ಯಾವ ರೀತಿಯಾದಂಥ ಹೆಸರನ್ನ ಇಡಬೇಕು ಅನ್ನೋದನ್ನು ಇವ್ರು ನೋಡಿ ಕಲಿಬೇಕು ಅಂತ ಅನಿಸುತ್ತೆ. ಒಬ್ಬ ಸ್ಟಾರ್ ನಟ ಹೇಗೆ ಬೇಕಾದರೂ ಹೆಸರು ಇಡ್ಬೋದು, ಅದು ಫೇಮಸ್ ಆಗಿಬಿಡುತ್ತೆ. ಅವ್ರ ಮಕ್ಕಳು ಅಂತಿದ್ದಂಗೆ ಫೇಮಸ್ ಆಗಿಬಿಡುತ್ತೆ. ಅಂಥದ್ರಲ್ಲಿ ಧ್ರುವ ಸರ್ಜಾ ತಮ್ಮ ಮಕ್ಕಳಿಗೆ ಹೆಸರಿಡೋದಕ್ಕೆ ಅದರಲ್ಲೊಂದು ಒತ್ತಕ್ಷರ ಇರಬೇಕು, ಅದರಲ್ಲೊಂದು ಶಕ್ತಿ ಇರಬೇಕು, ಅದರಲ್ಲೊಂದು ಪವರ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಹುಡುಕಿ ತಡುಕಿ ಇವತ್ತಿಟ್ಟಿರುವಂಥ ಹೆಸರೇನು? ಮಗಳಿಗೆ ರುದ್ರಾಕ್ಷಿ ಧ್ರುವ ಸರ್ಜಾ, ಮಗನಿಗೆ ಹಯಗ್ರೀವ ಧ್ರುವ ಸರ್ಜಾ ಅಂತ ಹೆಸರಿಟ್ಟಿದ್ದಾರೆ. ರುದ್ರಾಕ್ಷಿ ಅಂತಿದ್ದಂಗೆ ಎಲ್ರಿಗೂ ಗೊತ್ತು, ಆ ರುದ್ರಾಕ್ಷಿ ಅನ್ನುವಂಥದ್ದೇ ಶಿವನ್ ಕಣ್ಣು ಅಂತ. ಇನ್ನು ಹಯಗ್ರೀವ ಅಂದರೆ ಪಂಚಮುಖಿ ಆಂಜನೇಯನ ಮತ್ತೊಂದು ಹೆಸರು. ಎಷ್ಟು ಪವರ್ಫುಲ್ ಇದೆ, ಎಷ್ಟು ಆಶ್ಚರ್ಯ ಆಗುತ್ತೆ. ನಿಜವಾಗ್ಲೂ ಒಬ್ಬ ಸ್ಟಾರ್ ತಮ್ಮ ಮಕ್ಕಳಿಗೆ ಇಂಥ ಹೆಸರಿಟ್ರ. ಅವ್ರು ಯಾವಾಗಲೂ ಹೇಳ್ತಾರೆ, ಆ ಹೆಸರಲ್ಲೇ ಒಂದು ಸಂಸ್ಕೃತಿ ಕಾಣಬೇಕು, ನಮ್ಮ ಸಂಸ್ಕೃತಿ ಗೊತ್ತಾಗಬೇಕು ಅಂತ. ಸೊ ಈಗ ನೋಡಿ, ನಾವಾಗಲಿ ನಮ್ಮ ಸರೌಂಡಿಂಗಲ್ಲಿ ಎಷ್ಟೋ ಜನ ಹೆಸರುಗಳನ್ನು ಹುಡುಕಿ ತಡುಕಿ ಒಂದಷ್ಟು ಹೆಸರುಗಳನ್ನು ಇಟ್ಬಿಡ್ತೀವಿ. ಆದರೆ ಅದಕ್ಕೆ ಅರ್ಥನೇ ಇರಲ್ಲ. ಅರ್ಥ ಇಲ್ಲದೆ ಇರೋಂಥ ಹೆಸರುಗಳೆಲ್ಲ ಇಟ್ಟು ಅವ್ರಿಗೂ ಕೂಡ ಮಕ್ಕಳಿಗೂ ಎಷ್ಟೋ ಹೇಳ್ತಾರೆ, ಹೆಸರನ್ನ ಇಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇಡಬೇಕು ಅಂತ ದೊಡ್ಡವರು ಯಾವಾಗಲೂ ಹೇಳ್ತಾರೆ. ಆದರೆ ನಾವು ಹಂಗಲ್ಲ, ಪಾಶ್ ಆಗಿ, ಸ್ಟೈಲಾಗಿ, ಈಗಿನ ಜನ್ರೇಷನ್ಗೆ ಟ್ರೆಂಡಿಯಾಗಿ ಇಡಬೇಕು ಅಂತೆಲ್ಲ ನೋಡ್ತೀವಿ. ಬಟ್ ಇವ್ರನ್ನ ನೋಡಿ, ಇವತ್ತೊಬ್ಬ ಸ್ಟಾರ್ ತಮ್ಮ ಮಕ್ಕಳಿಗೆ ಇಟ್ಟಿರುವಂಥ ಹೆಸರನ್ನ ಗಮನಿಸಿ. ರುದ್ರಾಕ್ಷಿ ಮಗಳಿಗೆ ಹೆಸರಿಟ್ಟಿದ್ದಾರೆ, ಮಗನಿಗೆ ಹಯಗ್ರೀವ ಅಂತ ಇಟ್ಟಿದ್ದಾರೆ. ಹಯ ಅಂದರೆ ಕುದುರೆ, ಹಾಗೆ ಗ್ರೀವ ಅಂದರೆ ಮುಖ. ಸೊ ಎಂಥ ಹೆಸರು! ಆಂಜನೇಯ, ಎಲ್ಲಿ ನೋಡಿದ್ರೂ ಅವ್ರ ಮನೇಲಿ ಆಂಜನೇಯ ಭಕ್ತರು. ಎಷ್ಟು ತಮ್ಮ ಸಂಪ್ರದಾಯ ಆಗಲಿ, ದೇವರು ಅಂತ ಬಂದಾಗಲಾಗಲಿ ಅವ್ರು ನಡ್ಕೊಳ್ಳೋ ರೀತಿ ನೋಡಿ, ಎಂಥವ್ರು ಕೂಡ ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಇಂಥ ದೊಡ್ಡ ಸ್ಟಾರ್, ಫಾರ್ ಎಕ್ಸಾಂಪಲ್ ನಾವು ರೀಸೆಂಟಾಗಿ ಒಂದು ಇನ್ಸಿಡೆಂಟನ್ನು ನೆನಪು ಮಾಡ್ಕೋಬೋದು. ಅಂದರೆ ಎಲ್ಲರೂ ನೋಡಿರುವಂಥ ಒಂದಷ್ಟು ವಿಡಿಯೋಗಳನ್ನು ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅದು ಸಂಕ್ರಾಂತಿ ಹಬ್ಬದ ದಿವಸ ನಾನು ಆ ವಿಡಿಯೋ ನೋಡಿದಾಗ ಅನಿಸ್ತು, ಒಬ್ಬ ಸ್ಟಾರ್ ನಿಜವಾಗ್ಲೂ ಇಷ್ಟು ಮಟ್ಟಿಗೆ ತಗ್ಗಿ ನಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ. ಬೇಕಾದಷ್ಟು ಜನ ಆಳುಗಳಿರ್ತಾರೆ, ಅವ್ರ ಹತ್ರ ಕೆಲಸಗಳನ್ನು ಮಾಡಿಸ್ಕೊಳ್ಬೋದು. ಆದರೆ ಅವರು ಸ್ವತಃ ಆ ಸಗಣಿ ಎತ್ತಿದ ವಿಡಿಯೋ ನಾವು ಗಮನಿಸ್ಬೋದು, ಆ ಹಸುಗಳನ್ನು ಅಲಂಕಾರ ಮಾಡಿದ್ದು ನೋಡ್ಬೋದು. ಅದೆಲ್ಲವೂ ಕೂಡ ಒಂದು ರೀತಿ ನಿಜವಾಗ್ಲೂ ಮಾದರಿ ಅನಿಸುತ್ತೆ. ಮತ್ತೊಬ್ಬರಿಗೆ ಅದು ಇಂಪ್ರೆಸ್ ಮಾಡುವಂಥ ಒಂದು ವಿಚಾರಗಳು. ಇಷ್ಟೆಲ್ಲ ವಿಶೇಷವಾದಂಥ ದಿವಸ, ಹಾಗೆ ಹೆಸರು ಜೊತೆ ಇನ್ನೊಂದು ವಿಶೇಷವಾಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಒಂದು ಸೆಂಟಿಮೆಂಟ್ ಕಾಣುತ್ತೆ, ಅದರಲ್ಲಿ ಒಂದು ಬಾಂಧವ್ಯ ಕಾಣುತ್ತೆ. ನಮ್ಮದು ಅಂತ ಬಂದಾಗ ಯಾವಾಗಲೂ ನಮ್ಮ ಅಣ್ಣ, ತಮ್ಮ, ತಂದೆ, ತಾಯಿ ಸಂಬಂಧಗಳು ಯಾವ ರೀತಿಯಾಗಿರುತ್ತೆ ನೋಡಿ. ಚಿರಂಜೀವಿ ಸರ್ಜಾ ಅವರು ಇವತ್ತಿಲ್ಲ ಅನ್ನೋದು ಎಲ್ರಿಗೂ ದೊಡ್ಡ ನೋವು. ಆದರೆ ಇನ್ನೂ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಆಸೆಯಲ್ಲೇ, ಅದೊಂದು ಪ್ರೀತಿಯಲ್ಲೇ, ಅದೊಂದು ಬಾಂಧವ್ಯನ ಹಾಗೆ ಇಟ್ಕೊಂಡು ಅದನ್ನು ಹಾಗೇ ಕ್ಯಾರಿ ಮಾಡ್ತಾ ಅದ್ರ ಜೊತೆಗೇ ಬದುಕ್ತಾ ಇದ್ದೀವಿ ಎನ್ನುವಂಥ ರೀತಿಯಲ್ಲಿ ಧ್ರುವ ಸರ್ಜಾ ಅವ್ರು ಬದುಕ್ತಾ ಇರೋದು, ಇಡೀ ಕುಟುಂಬ ಬದುಕ್ತಾ ಇರೋದು ಎಲ್ರಿಗೂ ಗೊತ್ತು. ಸೊ ಅವರು ಈ ನಾಮಕರಣ ಒಂದು ಕಾರ್ಯಕ್ರಮನ, ಈ ಫಂಕ್ಷನ್ನ ಎಲ್ಲಿ ಮಾಡಿದರು? ಚಿರಂಜೀವಿ ಸರ್ಜಾ ಅವರ ಸಮಾಧಿ ಬಳಿ ಮಾಡಿದರು. ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ ಒಂದೇ ಮಾತು, ಅಣ್ಣ ಇನ್ನೂ ಜೀವಂತವಾಗಿದ್ದಾನೆ, ನಮ್ಮ ಸುತ್ತಾನೆ ಇದ್ದಾನೆ, ಅವ್ನು ಮುಂದೆನೇ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಎಷ್ಟು ಖುಷಿ ಆಗುತ್ತೆ. ಒಂದು ಕಡೆ ಕಳ್ಕೊಂಡಿದ್ದಾರೆ ಅನ್ನುವಂಥ ದುಃಖ, ಆ ನೋವಿದ್ರೂ ಕೂಡ ನಾವು ಯಾವತ್ತೂ ಕೂಡ ಅವ್ರನ್ನ ಕಳ್ಕೊಂಡಿಲ್ಲ, ನಾವಿನ್ನೂ ಅವ್ರ ಜೊತೆಗೆ ಬದುಕ್ತಾ ಇದ್ದೀವಿ ಅಂತ. ಯಾಕಂದರೆ ಅವರಿದ್ದಾರೆ, ಅವರ ಪಾಸಿಟಿವಿಟಿ ಅನ್ನುವಂಥದ್ದು ಇದೆಯಲ್ಲ ನೋಡಿ, ಅದು ಎಲ್ರಿಗೂ ಕೂಡ ಬರಬೇಕು ಅಂತ ಅನಿಸುತ್ತೆ. ಆ್ಯಂಡ್ ರೀಸೆಂಟಾಗಿ ನಾವು ಇನ್ನೊಂದನ್ನು ಗಮನಿಸ್ಬೋದು. ದುನಿಯಾ ವಿಜಯ್ ಅವರು, ವಿಜಯ್ ಕುಮಾರ್ ಅವರು ಯಾವ ರೀತಿಯಾಗಿ ತಮ್ಮ ತಂದೆ ತಾಯಿ ಸಮಾಧಿ ಬಳಿ ಅವ್ರ ಬರ್ತ್ಡೇನ ಆಚರಿಸ್ಕೊಳ್ತಾರೆ. ಯಾಕಂದರೆ ಇಡೀ ಜಗತ್ತು ನೋಡಲಿ ನಮ್ಮ ತಂದೆ ತಾಯಿ
ಇರುವಂಥ ಸ್ಥಳ, ನಾ ಇಲ್ಲೇ ಮಾಡ್ಕೊಳ್ತೀನಿ, ಅವ್ರು ನನಗೆ ಜನ್ಮ ಕೊಟ್ಟಂಥದ್ದು ಅಂತ ಅವರು ಹೇಳ್ತಾರೆ. ಇನ್ನೊಂದು ಕಡೆ ನಾವೀಗಾಗಲೇ ರೀಸೆಂಟಾಗಿ ಒಂದಷ್ಟು ವೀಡಿಯೋಸನ್ನು ತೋರಿಸಿದ್ವಿ. ದರ್ಶನ್ ಅವರ ವ್ಯಕ್ತಿತ್ವ ಎಂಥದ್ದು, ಅವ್ರು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಗುರು ಹಿರಿಯರು ಅಂದಾಗ, ಅಂದರೆ ದೊಡ್ಡವರು ಅಂತ ಬಂದಾಗ ಹೇಗೆ ನಡ್ಕೊಳ್ತಾರೆ. ಒಬ್ಬರು ಫ್ಯಾನ್ಸ್ ಅಂತ ನಾವು ಅಷ್ಟು ವಾರ್ಸು ಅದು ಇದು ಇಟ್ಕೊಳ್ಳೋ ಬದಲು ಒಬ್ಬ ಸ್ಟಾರಿಂದ ಕಲಿಬೇಕಾಗಿರುವಂಥ ವ್ಯಕ್ತಿತ್ವ ಏನು ಅನ್ನೋಂಥದ್ದನ್ನು ನೋಡಿದ್ವಿ. ಆ್ಯಂಡ್ ಶಿವಣ್ಣ ಅವರು ಎಂಥ ದೊಡ್ಡ ಸ್ಟಾರ್ ನಟ. ನಾವೆಲ್ಲೇ ಏನೇ ವಿಚಾರಗಳನ್ನು ಪ್ರಶ್ನೆ ಮಾಡೋದಾಗಿರ್ಬಹುದು, ನಟನೆ ಬಗ್ಗೆ ಮಾತನಾಡ್ದಾಗಿರಬಹುದು, ಅವರು ಕೂಡ ಪುನೀತ್ ಸರ್ ಅವರ ವ್ಯಕ್ತಿತ್ವದ ಬಗ್ಗೆ ಎಲ್ಲ ಕಡೆ ಮಾತಾಡ್ತಾರೆ. ಜೊತೆಗೆ ಭಾಳ ಇಂಪಾರ್ಟೆಂಟಾಗಿ ಅಣ್ಣವ್ರ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಅಪ್ಪಾಜಿಯಿಂದ ಬಂದಿದ್ದು, ಇದೆಲ್ಲ ಅಮ್ಮನಿಂದ ಬಂದಿದ್ದು ಅಂಥ ಸಿಂಪ್ಲಿಸಿಟಿ ಎಲ್ಲಿಂದ ಬಂತು? ಇಷ್ಟು ಸಿಂಪಲ್ ಆಗಿರ್ತಾರಲ್ಲ, ಇಷ್ಟು ದೊಡ್ಡ ಸ್ಟಾರ್ ಅಂದಾಗಲೂ ಕೂಡ ಅವ್ರು ಯಾವಾಗಲೂ ಅವರ ತಂದೆ ತಾಯಿ ಬಗ್ಗೆ ಮಾತಾಡ್ತಾರೆ. ಇವೇ ನಾವೆಲ್ಲರೂ ಕೂಡ ಅನುಸರಿಸ್ಬೇಕಾಗಿರೋದು, ಕಲಿಬೇಕಾಗಿರೋದು. ಒಬ್ಬ ಫ್ಯಾನ್ಸ್ ಅಂತ ಬಂದಾಗ ತಿಳ್ಕೊಳ್ಬೇಕಾಗಿರುವಂಥ ಅಂಶ ಅಂತ ನಿಜವಾಗ್ಲೂ ಅನಿಸುತ್ತೆ. ಈ ವಾರ್ಗಿರೆಲ್ಲ ಬಿಟ್ಟು ಏನೇ ಆದರೂ ಕೂಡ ಒಬ್ಬ ಸ್ಟಾರ್ ಅಂತ ಅನ್ನಿಸ್ಕೊಂಡವ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಎತ್ತರದಲ್ಲಿ ಇರೋದಕ್ಕೆ ಕಾರಣ ಅವರ ವ್ಯಕ್ತಿತ್ವ. ಬರೀ ನಟನೆ ಮಾತ್ರ ಅಲ್ಲ ಅನ್ನುವಂಥದ್ದು ಎಲ್ಲ ಕಡೆ ಪ್ರೂವ್ ಆಗುತ್ತೆ. ಆ್ಯಂಡ್ ನಾವು ಅದನ್ನು ನೋಡಬೇಕಷ್ಟೇ. ಈಗ ಮೊನ್ನೆ ನಡೆದಿದ್ದೋ ಏನೋ ಫಂಕ್ಷನ್ಸ್ ಏನೋ ಮಾಡಿದ್ದಾರೆ ಅಂದಾಗ, ಅಲ್ಲೇನೋ ನಡೆದಿದೆ ಅಂದಾಗ ಬರೀ ಫಂಕ್ಷನ್ ಮಾತ್ರ ನೋಡ್ತೇನೆ, ಅಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳಿರುತ್ತೆ. ಅದೇ ನಮ್ಮ ಕಣ್ಣಿಗೆ ಕಾಣಿಸಿದ್ದು. ಈಗ ಅದಕ್ಕೋಸ್ಕರನೇ ನಾನು ಧ್ರುವ ಸರ್ಜಾ ಅವರ ನಡವಳಿಕೆ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದು. ನಿಜವಾಗ್ಲೂ ಖುಷಿ ಆಗುತ್ತೆ. ಅವರ ಫ್ಯಾನ್ಸ್ಗಳಾಗಿ ಯಾರೇ ಆಗಿದ್ರು ಕೂಡ ಒಂದಷ್ಟು ಒಳ್ಳೆಯದು ಅನ್ನುವಂಥದ್ದನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ, ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾಗೂ ವಿಶ್ ಮಾಡೋಣ. ಹಾಗೆ ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾಗಳನ್ನು ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ, ಪ್ರಮುಖವಾಗಿ ವೆರಿ ಇಂಪಾರ್ಟೆಂಟ್ ಇಬ್ಬರು ಮುದ್ದಾದಂಥ ಮಕ್ಕಳು ರುದ್ರಾಕ್ಷಿ ಹಾಗೆ ಹಯಗ್ರೀವಾಗೆ ವಿಶ್ ಮಾಡೋಣ. ಜೊತೆಗೆ ಇಡೀ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತಾ, ಜೊತೆಗೆ ವಿಶಸ್ಸನ್ನು ತಿಳಿಸ್ತಾ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.